1 ONE 1 apple. 2 TWO 2 balls. 3 THRE 3 fishes. 4 FOUR 4 watermelon. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಿಡ್ಸಿಂದು ಲರ್ನಿಂಗ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ. ಕಿಡ್ಸಿಂದು 1 to 3 ವಿಡಿಯೋಸ್ ಎಲ್ಲ ಇರುತ್ತಲ್ಲ, ಅದನ್ನು ಯಾವ ರೀತಿ ಮಾಡೋದು. ಈ ರೀತಿ ಲರ್ನಿಂಗ್ಸ್ ವಿಡಿಯೋನ ಮಾಡಿಬಿಟ್ಟು ನಾವು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ? ನಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ, ನಮ್ಮ ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ ಬರುತ್ತೆ, ನಮ್ಮ ವೀಡಿಯೋಸ್ಗಳು ಕೂಡ ಬೇಗನೆ ವೈರಲ್ ಆಗುತ್ತೆ. ಏನಕ್ಕಂದರೆ ಕಿಡ್ಸ್ ಲರ್ನಿಂಗ್ ವೀಡಿಯೋಸ್ಗಳು ಬಂದುಬಿಟ್ಟು ತುಂಬ ಅಂದ್ರೆ ತುಂಬಾ ವೈರಲ್ ಆಗುವಂಥ ಒಂದು ಟಾಪಿಕ್ ಆಗಿದೆ. ಓಕೆನಾ? ಎಲ್ಲರೂ ಬಂದುಬಿಟ್ಟು ಈ ವಿಡಿಯೋಸ್ಗಳನ್ನ ಅವ್ರ ಮಕ್ಕಳಿಗೆ ಹಾಕಿಬಿಟ್ಟು ಕೊಡ್ತಾರೆ. ಓಕೆನಾ? ಇದೀಗ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ABCD ವಿಡಿಯೋಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು, ಅದರಲ್ಲಿ ನಾನು ಹೇಳಿದ್ದೆ ಕಿಡ್ಸ್ ಲರ್ನಿಂಗ್ ವಿಡಿಯೋದಲ್ಲಿ 1 to 3 ವಿಡಿಯೋಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ 1 to 3 ವಿಡಿಯೋ ಯಾವ ರೀತಿ ಮಾಡೋದು ಅಂತ. ಇದರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಮತ್ತು ನಿಮಗೊಂದು ಚಾನಲ್ ಕೂಡ ತೋರಿಸ್ತೀನಿ. ಅವ್ರು ಈ ರೀತಿ ಕಿಡ್ಸಿಂದು ಲರ್ನಿಂಗ್ ವಿಡಿಯೋನ ಹಾಕಿಬಿಟ್ಟು ಅವ್ರ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ವ್ಯೂಸ್ ಬರ್ತಿದೆ ಅಂತ. ಓಕೆನಾ? ಈಗ ಕಿಡ್ಸ್ ವೀಡಿಯೋಸ್ಗಳು ಏನೆಲ್ಲ ಇರುತ್ತೆ ಅದರಲ್ಲಿ ಬಂದುಬಿಟ್ಟು 100, 500, 1000 ವ್ಯೂಸ್ಗಳು ಬರಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸೇ ಬರೋದು ಕಿಡ್ಸ್ ಲರ್ನಿಂಗ್ಸ್ ವೀಡಿಯೋಸ್ಗಳಲ್ಲಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಈಗ ಈಸಿಯಾಗಿ ಹೇಳ್ಕೊಡ್ತೀನಿ ಕಿಡ್ಸ್ ಲರ್ನಿಂಗ್ ವಿಡಿಯೋ ಅಂದರೆ 1 to 3 ವಿಡಿಯೋದು ಕಿಡ್ಸಿಂದ ಏನಿದೆ ಅದನ್ನು ಯಾವ ರೀತಿ ನಾವು ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ? ಮೊದಲು ಇದಕ್ಕೆ ನಮಗೊಂದು ಆ್ಯಪ್ ಬೇಕು, ಅದು ಬಂದುಬಿಟ್ಟು ಪಿಕ್ಸೆಲ್ ಆ್ಯಪ್. ಇದು ಬಂದುಬಿಟ್ಟು ಏನು ಅಂದರೆ, ನಾವು ಥಂಬ್ನೇಲನ್ನೆಲ್ಲ ಏನು ಕ್ರಿಯೇಟ್ ಮಾಡ್ತೀವಿ ಯೂಟ್ಯೂಬ್ಗೆ, ಈ ಆ್ಯಪ್ ಇದು ಇಲ್ಲ ಅಂದರೆ ನೀವೇನಾದರೂ ನಿಮ್ಮ ಹತ್ರ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈಸಿಯಾಗಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾನು ಈ ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಏನಿದೆ ಇದನ್ನು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಈ ರೀತಿ ಹೈಟ್ ಅಂತ ಏನಿದೆ, ಇಲ್ಲಿ ವಿಡ್ತ್ ಮತ್ತು ಹೈಟ್ ಇದೆ. ಇಲ್ಲಿ 1280 ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ನೀವೇನು ಮಾಡಿ 720 ಅಂತ ಹಾಕಿ. ಆವಾಗ ನಮ್ಮದು 16:9 ಬರುತ್ತೆ. ಇದು ಬಂದುಬಿಟ್ಟು ನಮ್ಮದು ಯೂಟ್ಯೂಬ್ದು. ಓಕೆನಾ? ಇದನ್ನು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದಮೇಲೆ ಇಲ್ಲಿ ಡಬಲ್ ಲೇಯರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು, ಕಲರಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ವೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ವೈಟನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಶೇಪ್ಸ್ ಏನಿದೆ ಅದನ್ನು ತೊಗೊಳ್ಳಿ. ಶೇಪಲ್ಲಿ ಬಂದುಬಿಟ್ಟು ನೋಡಿ ಈ ರೀತಿ ಬಾಕ್ಸ್ ಟೈಪ್ ಏನಿದೆ ಇದನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ್ಬಿಟ್ಟು ಇದ್ರ ಕಲರನ್ನು ಇದು ಮಾಡ್ಕೊಳ್ಳಿ. ಏನಕ್ಕೆ ಈ ಶೇಪು ಮತ್ತು ನಾವು ತೊಗೊಂಡಿರೋ ಇದು ಎರಡು ಬಂದುಬಿಟ್ಟು ವೈಟ್ ಆಗಿದೆ, ಅದಕ್ಕೆ ನಾನೀಗ ರೆಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ, ಇದನ್ನು ಓಕೆ ಕ್ಲಿಕ್ ಮಾಡೋದಕ್ಕೂ ಮುಂಚೆ ನೋಡಿ ಈ ರೀತಿ ತೊಗೊಂಡು ಇದನ್ನು ಈ ರೀತಿ ಕೆಳಗಡೆ ಬೇಕಾದರೂ ಮೇಲೆ ಬೇಕಾದರೂ ಈ ರೀತಿ ಮಾಡ್ಕೊಳ್ಬೋದು. ಇದನ್ನು ಇಲ್ಲಿ ಮಧ್ಯಕ್ಕೆ ನಾವು ಕೂರಿಸ್ಕೊಳ್ಳೋಣ. ಇದನ್ನು ನೋಡಿ ಈ ರೀತಿ. ಇದೇನು ಮಾಡ್ತಿರೋದಂದರೆ, ನಾನು ಬಂದುಬಿಟ್ಟು ನಾವಿವಾಗ ಏನು 1 to 3 ವಿಡಿಯೋ ಮಾಡ್ತೀವಿ, ಅದಕ್ಕೆ ಇಲ್ಲಿ ಕಾಲಮ್ ಮಾಡಬೇಕು ನಾವು. ಅದಕ್ಕೆ ಅಂತಲೇ ಇದರಲ್ಲಿ ನಾನು ಮೊದಲು ನಿಮಗೆ ಕಾಲಮ್ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೆ. ನಾನು ಫಸ್ಟ್ಗೆ ಇದನ್ನು ಹೇಳೋದು ಮರ್ತುಬಿಟ್ಟೆ. ಇದರಲ್ಲಿ ನಾವು ಒಂದು ಕಾಲಮ್ನ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಇನ್ಶರ್ಟಿಗೆ ಹೋಗ್ಬಿಟ್ಟು ನಾನು ಎಡಿಟ್ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ಫುಲ್ ವೀಡಿಯೋನ. ಈಗ ನೋಡಿ ಇದನ್ನು ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ನಿಮಗೆ ಕಾಲಮ್ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಮಾಡ್ಕೊಳ್ಬೋದು. ಓಕೆನಾ? ಇದು ಈಗ ಕರೆಕ್ಟಾಗಿ ಕೂತಿದೆ ಇಲ್ಲಿ. ಈಗ ಮತ್ತೆ ಇದನ್ನು ಏನು ಮಾಡಬೇಕಂದ್ರೆ, ನಾವಿವಾಗ ಈ ಶೇಪ್ ಏನಿದೆ ಅದನ್ನು ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಒಂದು ಶೇಪ್ ಆಯ್ತಲ್ವಾ, ಈ ಶೇಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೋಡಿ ಇದೇನಿದೆ ಈ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಶೇಪನ್ನು ನಾವು ಮತ್ತೆ ಕಾಪಿ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದನ್ನು ಕಾಪಿ ಮಾಡಿಕೊಂಡು, ಇವಾಗ ಏನು ಕಾಪಿ ಮಾಡ್ಕೊಂಡ್ವಿ ಅದನ್ನು ಸ್ವಲ್ಪ ಈ ಕಡೆ ತೊಗೊಳ್ಳೋಣ. ಇದನ್ನು ಏನು ಮಾಡಬೇಕು ಗೊತ್ತಾ ನೋಡಿ, ಈ ರೀತಿ ಬೇಕಾದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿನೇ ಇಟ್ಕೊಳ್ಳಿ. ಇದನ್ನು ಈ ಸೈಡಿಗೆ ಕೂರಿಸಿದ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಇದನ್ನು. ನೋಡಿ ಈ ಟೈಪಲ್ಲಿ. ನಂದು ಸ್ಕ್ರೀನ್ ರೆಕಾರ್ಡ್ ಆನ್ ಇರೋದ್ರಿಂದ ಸ್ಕ್ರೀನ್ ಬಂದುಬಿಟ್ಟು ಇದಾಗ್ತಿದೆ. ಮತ್ತೆ ಇನ್ನೊಂದನ್ನು ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಅಗಲ ಆದರೂ ಪರವಾಗಿಲ್ಲ, ಆಮೇಲೆ ಈ ರೀತಿ ಮಾಡ್ಕೊಳ್ಳಿ. ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಇನ್ನೊಂದು ಶೇಪ್ ಬೇಕು ನಮಗೆ. ಮತ್ತೆ ಇನ್ನೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬ್ಲೂ ಲೈನ್ ಕೊಡೋಣ. ಓಕೆನಾ? ಎಲ್ಲ ರೆಡ್ ಆಗಿ ಬಂದರೆ ಚೆನ್ನಾಗಿ ಕಾಣಿಸಲ್ಲ. ಬ್ಲೂ ಲೈನನ್ನು ಈ ರೀತಿ ಕೊಟ್ಟು ಇದನ್ನು ಈ ರೀತಿ ಇದು ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೀವೇನು ಮಾಡ್ಬೋದು ಅಂದರೆ ಬಾಕ್ಸ್ಗಳನ್ನೇ ತೊಗೊಂಡ್ಬಿಟ್ಟು ನೀವು ಮಾಡ್ಕೊಳ್ಬೋದು. ಓಕೆನಾ? ಈಗ ಇದನ್ನೇನು ಮಾಡೋಣ, ಬ್ಲೂನ ನಾವು ಕೆಳಗೆ ತೊಗೊಳ್ಳೋಣ.
ಈಗ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕಾಲಮ್ ಬಂದುಬಿಟ್ಟು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡೋದಿದ್ರೆ ಈ ರೀತಿ ಮಾಡಿ ನೋಡಿ. ಈಗ ನಮ್ಮದು ಕಾಲಮ್ ಬಂದುಬಿಟ್ಟು ರೆಡಿಯಾಗಿದೆ, ಓಕೆನಾ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಈ ರೀತಿ ಇಲ್ಲಿ ಏನು ಸಿಂಬಲ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಸ್ ಇಮೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ಶಾಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೀವು ಇನ್ಶಾಟ್ ಅಂತಲೇ ಇಲ್ಲ, ಬೇರೆ ಯಾವುದಾದ್ರೂ ನೀವು ಎಡಿಟಿಂಗ್ ಆ್ಯಪ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಕ್ಲಿಕ್ ಮಾಡಿ ಗ್ಯಾಲರಿಗೆ ಬರೋಣ. ಗ್ಯಾಲರಿಗೆ ಬಂದಾದಮೇಲೆ ಇಲ್ಲಿ ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲಮ್ ಏನಿತ್ತು ಆ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಈ ಕಾಲಮಿಂದ ಇದೇನಿದೆ ವಿಡಿಯೋದು ಲೆಂತ್ ಏನಿರಬೇಕು ಜಾಸ್ತಿ ಇರಬೇಕಲ್ವಾ, ಕಾಲಮ್ನ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಇದನ್ನು ಫುಲ್ಲು ಲೆಂತಿಯಾಗಿ ತೊಗೊಳ್ಳೋಣ. ತೊಗೊಂಡಾದ್ಮೇಲೆ ಇಲ್ಲಿ ನೋಡಿ ಟೆಕ್ಸ್ಟ್ ಏನಿದೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟಲ್ಲಿ ಬಂದುಬಿಟ್ಟು ನಾವೇನು ಟೈಪ್ ಮಾಡಬೇಕು, ಫಸ್ಟ್ ನಂಬರ್ ಏನೀಗ 1 ಅಲ್ವಾ, 1ಅನ್ನು ಟೈಪ್ ಮಾಡಿಕೊಂಡು ಇದ್ರ 1ನ ತೊಗೊಂಡಿದ್ದೀನಿ. ಇದ್ರ ಕಲರ್ ಚೇಂಜ್ ಮಾಡೋಣ. ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಲಾಸ್ಟಲ್ಲಿದೆ ನೋಡಿ ವೈಟ್ ಆ್ಯಂಡ್ ರೆಡ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಬೇರೆ ಕಲರ್ ಬೇಕಾದರೂ ತೊಗೊಳ್ಬೋದು, ಓಕೆನಾ. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಸಲ ಟೈಪ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಟೆಕ್ಸ್ಟನ್ನು ಬರಿತಾ ಇದ್ದೀನಿ. 1 ಆದಮೇಲೆ ONE 1 ಇದ್ರ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವ ರೀತಿ ತೊಗೊಳ್ಳೋದಂದರೆ ನೋಡಿ ಇಲ್ಲಿ ಎಲ್ಲೋ ಒಂದು ಬ್ಲ್ಯಾಕ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಬಂದುಬಿಟ್ಟು ವೈಟಿಗೆ ಕ್ಲಿಕ್ ಮಾಡಿ, ಓಕೆನಾ. ಈಗ ಬಂದುಬಿಟ್ಟು ಇದನ್ನು ಏನು ಮಾಡೋಣ, ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ. 1 ONE 1, ಓಕೆನಾ. ಇಲ್ಲಿ ನೋಡಿ 1 ಇದು ONE 1 ಬರೆಯೋದಾದರೂ ಬರಿಬೋದು, ಬರೀ 1 2 3 ಬರೆಯೋದಾದರೂ ಬರಿಬೋದು. ಒಂದು ವೀಡಿಯೋ ಈಗ ನಾವು 1 2 3 ಬರೆದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ONE 1 ಆ ರೀತಿಯೂ ಮಾಡ್ಬೋದು, 2 ಟೈಪು ನೀವು ಮಾಡ್ಬೋದು, ಓಕೆನಾ. ಈಗ ಇದನ್ನು ನಾನು ಈ ರೀತಿ ಲೆಂತಿಯಾಗಿ ವೀಡಿಯೋ ಎಷ್ಟು ಉದ್ದ ಇದೆ ಅಲ್ಲಿ ತನಕ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಇದನ್ನು. ಮತ್ತು ಇದು ONE 1 ಕೂಡ ಇದೇ ರೀತಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಈಗ 1 ಆದಮೇಲೆ ಬರಬೇಕು ONE 1 ಅಲ್ವಾ. ಈಗ 1 ನೋಡಿ 1 ONE 1 ಅಲ್ವಾ. ಈಗ 1 ಮೇಲೆ ಕ್ಲಿಕ್ ಮಾಡಿ ಒಂದು ಆ್ಯನಿಮೇಷನ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಆ್ಯನಿಮೇಷನ್ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ONE 1ಗೆ ಬಂದುಬಿಟ್ಟು ನೋಡಿ ಈ ರೀತಿ ಹಾಕಿದ್ದೀನಿ. 1 ONE 1 ಆಯಿತಾ. ಇದಾದಮೇಲೆ ಈಗ ಏನು ಮಾಡಬೇಕು, ಆದಮೇಲೆ ಇಲ್ಲಿಂದ ಏನು ಮಾಡಬೇಕು, ಈಗ ನಮ್ಮದು 1 ಆಯಿತು, ONE 1 ಆಯಿತು. ಇಲ್ಲೊಂದು ಇಮೇಜ್ ಆ್ಯಡ್ ಮಾಡಬೇಕಲ್ವಾ. ಇಮೇಜಿಗೆ ಬಂದುಬಿಟ್ಟು ನಾನು ಇಲ್ಲಿ PIP ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ ಮೇಲೆ ಹೋಗಿಬಿಟ್ಟು ನಾನು ಇಲ್ಲಿಂದ ಒಂದು ಆ್ಯಪಲ್ ಇಮೇಜ್ನ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆ್ಯಪಲ್ ಇಮೇಜ್ನ ತೊಗೊಂಡಿದ್ದೀನಿ. ಆ್ಯಪಲ್ ಇಮೇಜಿಗೂ ಕೂಡ ಏನು ಮಾಡಬೇಕು, ನಾವು ಇವಾಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯನಿಮೇಷನ್ ಏನಿದೆ ಅದನ್ನು ಆ್ಯಡ್ ಮಾಡೋಣ ಆ್ಯಪಲ್ಲಿಗೆ. ಈ ರೀತಿ ಇರಲಿ ನೋಡಿ. ಈಗ ನಮ್ಮದು ಯಾವ ರೀತಿ ಬರುತ್ತೆ ಅಂತ 1 ONE 1 ಆ್ಯಪಲ್ ಆಯಿತಾ. 1 ಆ್ಯಪಲ್ ಏನು ಮಾಡೋಣ, ನಾವು ನಮ್ಮದು ವೀಡಿಯೋ ಎಷ್ಟು ಲೆಂತ್ ಇದೆ ಅಲ್ಲಿಗೆ ತೊಗೊಂಡು ಹೋಗೋಣ, ಓಕೆನಾ. 1 ONE 1 ಆ್ಯಪಲ್. ಈಗ ಸೆಕೆಂಡ್ ಒನ್ ಬಂದುಬಿಟ್ಟೇನು, ಇದೀಗ ಇಷ್ಟ ಆಯಿತಾ. ಇವಾಗ ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು 2 ಟೈಪ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 2ನ ತೊಗೊಂಡು 2ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಕಲರ್ ಬಂದುಬಿಟ್ಟು ಸೇಮ್ ಇವಾಗ ಏನು ರೆಡ್ ಆ್ಯಂಡ್ ವೈಟ್ ಇಟ್ಟಿದ್ವಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ರೆಡ್ ಆ್ಯಂಡ್ ವೈಟ್ ಇಟ್ಟು ಟೂದು ಇದನ್ನು ರೆಡ್ ಆ್ಯಂಡ್ ವೈಟಲ್ಲಿ ಇಟ್ಟಿದ್ದೀವಿ. ಇದನ್ನು ಕೂಡ ನಾವೇನು ಮಾಡಬೇಕು, ಈಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇಲ್ಲಿ. ಈಗ ಇದನ್ನು ಕೂಡ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ರೆಡ್ಡಾಗಿ ಕಾಣಿಸ್ತಿದೆ ಅಂತ ಈ ಔಟ್ಲೈನ್ ಏನಿದೆ ನಾವು ಮಾಡ್ಕೊಂಡಿರೋದು ರೆಡ್ಡು ಅದನ್ನು ಬ್ಲ್ಯಾಕ್ ಕೂಡ ಮಾಡ್ಕೊಳ್ಬೋದು, ಓಕೆನಾ. ಈಗ 2 ಆಯಿತು. 2 TWO2 ಅಂತ ಟೈಪ್ ಮಾಡ್ಕೋಬೇಕೀಗ, ಓಕೆನಾ. ಈಗ ಇದನ್ನು ಕೂಡ ಇದೇ ರೀತಿ ನಾವು ಡ್ರ್ಯಾಗ್ ಮಾಡಬೇಕು ಇಲ್ಲಿಂದ ಫುಲ್ಲು ಡ್ರ್ಯಾಗ್ ಮಾಡಿಕೊಂಡು ಮತ್ತೆ ಇಲ್ಲಿ ಟೆಕ್ಸ್ಟ್ ಬರಿತಾ ಇದ್ದೀನಿ. 2ಗೆ ಈಗ ಏನು ಮಾಡಬೇಕು, ಆವಾಗಿಂದ ಆವಾಗಲೇ ನಾವೇನು ಮಾಡಬೇಕು, ಅದಕ್ಕೆ ಆ್ಯನಿಮೇಷನ್ ಎಲ್ಲ ಆ್ಯಡ್ ಮಾಡಬೇಕು ನಾವು. ಈಗ ನೋಡಿ 2 ಮತ್ತು ಇಲ್ಲಿ ಟೆಕ್ಸ್ಟ್ ಏನು ಮಾಡಬೇಕು, ಅಲ್ಲಿಂದ TWO2 ಇದನ್ನು ಆ್ಯಡ್ ಮಾಡೋಣ. ಇದ್ರ ಕಲರ್ ಕೂಡ ಚೇಂಜ್ ಮಾಡಬೇಕು. ಈಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೂ ಕೂಡ ಆ್ಯನಿಮೇಷನ್ ಬಂದಿದೆ, ಇದಕ್ಕೂ ಆ್ಯನಿಮೇಷನ್ ಕೊಟ್ಟಿದ್ದೀವಿ. ಈಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಕಲರ್ ಚೇಂಜ್ ಮಾಡೋಣ. ಇದು ಕೂಡ ಬ್ಲ್ಯಾಕ್ ಮತ್ತು
ವೈಟ್ ಇದೇ ಕೊಡೋಣ. ಈಗ ಇದನ್ನು ಡ್ರ್ಯಾಗ್ ಮಾಡಬೇಕು. 2 ಏನು ನಾವು ಟೈಪ್ ಮಾಡಿದ್ದೀವಿ ಅದನ್ನು ಡ್ರ್ಯಾಗ್ ಮಾಡೋಣ ಇಲ್ಲಿ ತನಕ. ಮತ್ತು TWO2 ಆದಮೇಲೆ ಇಲ್ಲಿಗೆ ನೋಡಿ ಈ ರೀತಿ ಕೂರಿಸ್ಕೊಂಡು ಮತ್ತೆ ಇಲ್ಲಿಂದ ನಾವು PIP ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿಂದ ಗ್ಯಾಲರಿಗೆ ಹೋಗಿಬಿಟ್ಟು ಮತ್ತೆ ಇಮೇಜಸ್ ಏನಿರುತ್ತೆ ಅದನ್ನು ತೊಗೊಳ್ಬೇಕು. ನೆಕ್ಸ್ಟ್ ಇಮೇಜ್ ಈಗ ನಾನು ಬಾಲ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಎರಡನ್ನು ಅಡ್ಜಸ್ಟ್ ಮಾಡಬೇಕು. ಈಗ ಒಂದನ್ನು ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಕಾಪಿ ಅಂತ ಏನಿರುತ್ತೆ ಈ ಕಾಪಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೊಂದು ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಇದು ಒಂದಾದಮೇಲೆ ಒಂದು ಬರಬೇಕು. ಅದಕ್ಕೆ ಈಗ ಏನು ಮಾಡೋಣ, ಎನಿಮೇಷನ್ ಏನಿರುತ್ತೆ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಮತ್ತು ಒಂದಾದಮೇಲೆ ಒಂದು ಬರಬೇಕಲ್ವಾ, ಈ ರೀತಿ ಒಂದು ಮುಂದೆ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ಫಸ್ಟ್ ಒನ್ ಈಗ ಇದಕ್ಕೂ ಎನಿಮೇಷನ್ ಅದನ್ನೇ ಆ್ಯಡ್ ಮಾಡೋಣ. ನೋಡಿ ಇವಾಗ ಎರಡೂ ಬಂದುಬಿಟ್ಟು ಸೇಮ್ ಆಗಿದೆ ಈ ರೀತಿ. ಈಗ ನೋಡಿ 2 TWO2 2 ಬಾಲ್ಸ್ ಆಯಿತಾ. ಇದೇ ರೀತಿ 3 ಕೂಡ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಇಲ್ಲಿ ಎಲ್ಲಿಗೆ ನಮ್ಮದು ಬಾಲ್ ಬಂತು, ಬಾಲ್ಸ್ ಆದಮೇಲೆ ಮತ್ತೆ ಟೆಕ್ಸ್ಟ್ ಮೇಲೆ ಹೋಗೋದು, ಮತ್ತು ಟೆಕ್ಸ್ಟಲ್ಲಿ ಹೋಗಿಬಿಟ್ಟು 3ನ ಮಾಡ್ಕೊಳ್ಳೋದು. ಓಕೆನಾ, ನಾನು ಇವಾಗ 3 ಮತ್ತು 4ನ ಮಾಡ್ಕೊಳ್ತೀನಿ. ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಓಕೆನಾ, ಇಂದ ನಾನು 1 2ದು ತೋರಿಸ್ದೆ ಮತ್ತು 3 ಮತ್ತು 4ಅನ್ನು ನಾನೇ ಎಡಿಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 3ನ ಬರೆದ್ಬಿಟ್ಟು ಈ ರೀತಿ 3 ಫಿಶಿಂದ ಆ್ಯಡ್ ಮಾಡಿದ್ದೀನಿ ಮತ್ತು 4 ಬರೆದ್ಬಿಟ್ಟು ಈ ರೀತಿ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಇದೆಲ್ಲ ತೋರ್ಸೋಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ತೋರ್ಸೋಕೆ ಹೋಗಿಲ್ಲ. ಓಕೆನಾ ಫ್ರೆಂಡ್ಸ್, ನೀವು ಕೂಡ ಈಸಿಯಾಗಿ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈಗ ಇದಿಷ್ಟು 4 ಆದಮೇಲೆ ಮತ್ತೆ ನಾವು 5 6 7 8 ಇವಾಗ ಏನು ಇಲ್ಲಿ ವೈಟ್ ಇದು ಬರುತ್ತೆ ಅಲ್ಲಿಂದ ಮತ್ತೆ ನಾವು 5 6 7 8 ಮಾಡ್ಬೋದು. ಓಕೆನಾ, ಹಂಗೆ ನೀವು ಎಷ್ಟು ನಂಬರ್ಸ್ ತನಕ ಮಾಡೋದಾದ್ರೂ ನಾವು ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್ ಈ ರೀತಿ ಇಮೇಜಸ್ನ ನೀವು ಎಲ್ಲಿಂದ ಡೌನ್ಲೋಡ್ ಮಾಡೋದು ಮತ್ತು ಅದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಯಾವ ರೀತಿ ಅಂತ ಏನಾದರೂ ನಿಮಗೆ ವಿಡಿಯೋ ಬೇಕು ಅನ್ನೋದಾದ್ರೂ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಅಂತಲೇ ಇನ್ನೂ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಮಾಡಿಬಿಟ್ಟು ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಿಂದು ಬ್ಯಾಕ್ಗ್ರೌಂಡ್ ರಿಮೂವ್ ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಇಮೇಜಸ್ನ ಇಲ್ಲಿಂದ ಡೌನ್ಲೋಡ್ ಮಾಡೋದು ಕಾಪಿರೈಟ್ ಫ್ರೀ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ನೋಡಿದ್ರೆ ಈ ರೀತಿ ನೀವು ಈಸಿಯಾಗಿ ನೀವು ಕೂಡ ಈ ರೀತಿ 1 2 3 ನಂಬರ್ಸಿಂದು ವೀಡಿಯೋಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಈಗ ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್ ಈ ರೀತಿ ಬರ್ತಿದೆಯಲ್ವಾ ಈ ಇಮೇಜಸ್, ಇಲ್ಲಿಗೆ ಬಂದುಬಿಟ್ಟು ನೀವೇನು ಮಾಡ್ಬೋದು, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ನೀವೇನು ಮಾಡ್ಬೋದು, ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದಾದ್ರೂ ಫನ್ನಿ ವಾಯ್ಸಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದು, ನೀವು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದರಿಂದ ಇನ್ನೂ ನಿಮ್ಮದು ವಿಡಿಯೋ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಫನ್ನಿ ವಾಯ್ಸಸ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಓಕೆನಾ, ಅದಾದಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಈಗ ವಾಯ್ಸ್ ಓವರ್ ಮಾಡೋದಾದರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಟೈಪ್ ಹೇಳ್ತಾ ಹೋಗಬೇಕು. ಓಕೆನಾ, 1 ONE 1 ಆ್ಯಪಲ್, 2 TWO2 2 balls, 3 THRE 3 fishes, 4 FOUR 4 watermelon. ಈ ರೀತಿ ನೀವು ವಾಯ್ಸ್ ಓವರ್ನ ಮಾಡ್ತಾ ಹೋಗ್ಬೋದು. ಓಕೆನಾ, ನೀವು ಇದೇ ರೀತಿ ವಾಯ್ಸ್ ಓವರ್ ಮಾಡ್ಬೋದು. ಮತ್ತು ನಿಮ್ಮದು ವಾಯ್ಸ್ ಓವರ್ಗೆ ನೀವು ಯಾವುದಾದ್ರೂ ಇದರಿಂದ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ, ನೋಡಿ ಇಲ್ಲಿ ವಾಯ್ಸ್ ಓವರ್ ಬೇಕು ವಾಯ್ಸ್ ಓವರಿಗೆ ನೀವು ಎಫೆಕ್ಟ್ ಆ್ಯಡ್ ಮಾಡೋದಾದರೆ ನೋಡಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಕಿಡ್ಸ್ ಆದರೂ ನೀವು ಯೂಸ್ ಮಾಡ್ಕೋಬೋದು. 1 1 1 1 1 ONE 1 apple, 2 TWO2. ಓಕೆನಾ, ಈ ರೀತಿ ನೀವು ಕಿಡ್ಸ್ದು ವಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಇದರಿಂದ ರಿಲೇಟೆಡ್ ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.